ಮಧ್ಯಾಹ್ನದ ಬಳಿಕ ಸದನದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಚರ್ಚೆ ಆಗುತ್ತೆ. ವಿಧಾನಸಭೆಯಲ್ಲಿ ಚರ್ಚೆಗೆ ಸ್ಪೀಕರ್ ಅವಕಾಶವನ್ನ ಕೊಟ್ಟಿದ್ದಾರೆ. ಚರ್ಚೆಗೆ ಅವಕಾಶವನ್ನ ಕೋರಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಸೊ ಹಾಗಾಗಿ ಸ್ಪೀಕರ್ ಕೂಡ ಈಗ ಅವಕಾಶವನ್ನ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ. ಸೊ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿ ಆರ್ ಅಶೋಕ್ ಮನವಿ ಮಾಡಿದ್ರು. ಅವರ ಮನವಿಯನ್ನು ಪುರಸ್ಕರಿಸಿದಂಥ ಸ್ಪೀಕರ್ ಮಧ್ಯಾಹ್ನದ ನಂತರ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದ್ರ ಬಗ್ಗೆ ಸಮಯ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. 2 ದಿನ ಮುಂಚೆನೆ ನಾನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಮತ್ತು ಮಾರ್ಚಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವರು ಉತ್ತರ ಮಾಡಿದ್ರು. ಅದಾದ್ಮೇಲೆ ನೀವು ಅವತ್ತೇನೆ ಆರೋಪಿಗಳಂತ ಗುರುತಿಸಿದ್ದಾರೆ ಅಂತ ಹೇಳಿದ್ರಿ. ಸೋಮವಾರ ಶಾಮನೂರು ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಮಂತ್ರಿ ಇಲ್ಲ ಅವರು ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದಿರ ನಾನು ಉತ್ತರ ಕೊಡ್ತೀನಿ ಅಂತ. ಇದು ದೊಡ್ಡ ಒಂದು ಶಾಸಕರು ಮತ್ತು ಸಚಿವರು ಕರೆಸಿ ಕೂತ್ಕೊಂಡು ಅವರಿಗೆ ಉತ್ತರ ಇಲ್ಲೇ ಕೊಡ್ತೀನಿ ಅಂತ ಹೇಳಿರೋದು. ಶಾಸಕರು ಅಂತ ಹೇಳಿಲ್ಲ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿರಿ. ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಹೌಸ್ನಲ್ಲೇ ಉತ್ತರ ಕೊಡ್ತೀನಿ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಹಣ ನಮ್ಮ ಖಾತೆಗೆ ಬಂದಿಲ್ಲ, ಫೆಬ್ರವರಿಯಿಂದಲೂ ಕೂಡ ಹಣ ಬಂದಿಲ್ಲ ಅಂತ ಹೇಳಿ ಕೆಲವೊಂದಷ್ಟು ಜನ ಮಹಿಳೆಯರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಹಾಕ್ಬೇಕಾದ್ರೆ ಆದಷ್ಟು ಬೇಗ ಮೊದಲೆಲ್ಲ ಕರೆಕ್ಟ್ ತಿಂಗಳ ಹಾಕ್ತಿದ್ರು. ಈಗ ಒಂದು 4 ತಿಂಗಳ ಆತ ಹಾಕಿಲ್ಲ. ಕೆಲವೊಬ್ರಿಗೆ ಬಂದೈತಲ್ರಿ ದುಡ್ಡು? ಕೆಲವೊಬ್ರಿಗೆ ಬಂದೈತಿ, ಆದ್ರೆ ನಮಗೆ ಬಂದಿಲ್ರಿ. ಬಂದಿಲ್ಲ. ಅದೇ 2,000 ರೂಪಾಯಿ ನಮಗೆ ಭಾಳ ಮಂದಿ ಜೀವನ ನಡ್ಸಾಕುಂತಾರ. ಯಾವ ತಿಂಗಳದ ಬಾಕಿ ಹೋಗುತ್ತೆ ಈಗ? ನಮ್ಮ 4 ತಿಂಗಳದ್ರಿ. ತಿಂಗಳ ಬರ್ತೈತಿ. ಈಗ ಒಂದು ಈ ತಿಂಗಳದಿಲ್ರಿ, ಹೋದ ತಿಂಗಳದೊಂದಿಲ್ಲ ಬಂದಿಲ್ಲ. ಇನ್ನು ನಮ್ಗೆ ಬರ್ತೈತಿ ರೀ. ಒಟ್ಟು ರೊಕ್ಕ ಬರೋದು ನಮಗೂ ಹೆಲ್ಪ್ ಆಗುತ್ತೆ. 3-4 ತಿಂಗಳಿಂದ ಬರ್ತಾ ಇಲ್ಲ. ಅದರಿಂದ ಸ್ವಲ್ಪ ಅನುಕೂಲವಾಗಿತ್ತು ನಮಗೆ, ಅದೇನು ತೊಂದರೆ ಏನಿಲ್ಲ. ಅದರಿಂದ ರೇಷನ್ ತಗೊಳ್ತಾ ಇದ್ವಿ. ಮಕ್ಳಿಗೆ ಏನು ಬೇಕಂದರೆ ಒಂದು ಮೆಡಿಸಿನ್ ತಗೊಳಕ್ಕೂ ಆಗ್ತಾಯಿತ್ತು. ಈಗ ಬರ್ತಾ ಇಲ್ಲ 3-4 ತಿಂಗಳಿಂದ. ಇದು ನಮಗೆ ಗೃಹಲಕ್ಷ್ಮಿ ಅಂತ ಬರ್ತಾಯಿತ್ತು. ಈಗ 3 ತಿಂಗಳಿಂದ ಬರ್ತಾ ಇಲ್ಲ. ಹಾಲು ರೇಟು, ಬೇಳೆ ಅದೆಲ್ಲ ರೇಟ್ ಆಗಿಬಿಟ್ಟಿದೆ. ನಮ್ಗಂತ ತಿನ್ನೋಕ್ಕೂ ಕೂಲಿ ಮಾಡ್ಕೊಂಡು ತಿನ್ನೋದು ನಾವು. ಮನೆ ಬೇರೆ ಸ್ವಂತನೂ ಇಲ್ಲ, ಬಾಡಿಗೆ ಕಟ್ಟಬೇಕು. ಬಾಡಿಗೆ ನೋಡಿದ್ರೆ 5,000 6,000 ಅಂತಾರೆ. ಎಲ್ಲಿಗೋದ್ರೂ 50,000 70,000 ಅಡ್ವಾನ್ಸ್ ಅಂತಾರೆ. ನಮ್ಗೆ ಕಟ್ಟೋಕ್ಕೆ ಶಕ್ತಿ ಇಲ್ಲ ಸರ್. ಈಗ 12ನೇ ಕ್ಲಾಸ್ ಆಗಿದ್ದಾಳೆ, ಅವ್ಳಿಗೆ ಹೊಸ ಬುಕ್ ತರೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಅಷ್ಟು ಪ್ರಾಬ್ಲಮಲ್ಲಿ ಇದ್ದೀವಿ. 2,000 ಬರುತ್ತೆ ಅಂತ ಇದ್ವಿ, ಆ 2,000ನೂ ಇದಾಗ್ಬಿಡ್ತು. ಇವಾಗ 1 ತಿಂಗಳು ಹಾಕಿದ್ರೆ 3 ತಿಂಗಳು ಬರೋದೇ ಇಲ್ಲ. ಅದು ಹೆಂಗೆ ಮಾಡೋದು ನಾವು? ಸ್ವಲ್ಪ ಮಾಡಿ ನೋಡಿ. 3-4 ತಿಂಗಳಾಯ್ತು ಸರ್, ನಮಗೆ 1 ರೂಪಾಯಿ ದುಡ್ಡು ಬರ್ತಾಯಿಲ್ಲ. ನಾವು ಮನೇಲಿದ್ದೀವಿ, ನಾವು ವಯಸ್ಸಾದವ್ರು, ನಮಗೆ ಯಾವ ಗಂಡು ಮಕ್ಕಳಿಲ್ಲ ದುಡ್ದು ಹಾಕೋಕ್ಕೆ. ಗೃಹಲಕ್ಷ್ಮಿನೂ ಬರ್ತಾಯಿಲ್ಲ. 4 ತಿಂಗಳಾಯಿತು ನಮಗೆ ಬರ್ತಾನೆ ಇಲ್ಲ. ಅದರಲ್ಲಿ ನಾವು ಸಿಲಿಂಡ್ರ್ ಅದು ತೊಗೊಂಡು ಜೀವನ ಮಾಡ್ತಾಯಿದ್ದು. ಈಗ ಅದನ್ನೇ ಇಲ್ಲ. ನಾವು ಏನು ಮಾಡೋದು ಇಂಥ ಬಡವರು? ನಾವು ಶಂಕರಪುರ ಗ್ರಾಮದಲ್ಲಿರೋದು. ನಮಗೆ 2,000 ರೂಪಾಯಿ ಮುಂಚೆ ಬರ್ತಾಯಿತ್ತು. ಈಗ ಒಂದು 6 ತಿಂಗಳಿಂದ 1 ತಿಂಗಳು ಬರುತ್ತೆ, ಇಲ್ಲ ಮತ್ತೆ ಬರಲ್ಲ. ಈಗ ಅದನ್ನೇ ನಂಬ್ಕೊಂಡಿರ್ತಾರೆ ಎಷ್ಟೋ ಜನ. ಅದು ಬಂದು ನಾವೇನು ಕೇಳಿಲ್ಲ ಹಾಕಿ ಅಂತ. ಈಗ ಹಾಕ್ತೀನಿ ಅಂತ ಸರ್ಕಾರನೇ ಹೇಳಿದ್ದು. ಈಗ ಹೇಳಿದ ಪ್ರಕಾರ ಅವ್ರು ಮಾಡಬೇಕಲ್ಲ. ಈಗ ಅದನ್ನು ಹಾಕ್ತೀನಿ ಅಂತ ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈಗ ಹಾಲಿಂದಾಗಲಿ ಎಲ್ಲದೂ ಜಾಸ್ತಿ ಆಗಿದೆ. ನಾವು ಬಡವರು ಹೆಂಗೆ ಖರೀದಿ ಮಾಡೋದು? ಅದರಿಂದ ನಾವು ಒಂದು ಕಮಿಟ್ಮೆಂಟ್ ಅಂತ ಇರ್ತಾಯಿತ್ತು, ಅದೀಗ ಬರ್ತಾ ಇಲ್ಲ. ಅದು ಬಂದಿದ್ರೆ ನಮಗೊಂದು ಒಳ್ಳೇದಾಗೋದು. ಒಂದು ಮಕ್ಕಳಿಗೆ ಬುಕ್ಸ್ ಕೊಡ್ಸೋದ್ರಾಗಲಿ ಆ ಥರದ್ದು ಏನಾದರೂ ಯೂಸ್ ಆಗ್ತಾಯಿತ್ತು. ಈಗ ಅದು ಬರ್ತಾ ಇಲ್ವಲ್ಲ ಸರ್? 1 ತಿಂಗಳಿಂದ 4 ತಿಂಗಳಿಂದ ಕೊಟ್ಟಿಲ್ಲ. ಈಗ 2 ತಿಂಗಳದ್ದು ಕೊಟ್ಟರೆ 4 ತಿಂಗಳದ್ದು ಕೊಡಬೇಕು. ಪೇಂಡಿಂಗ್ ಉಳಿದೈತಲ್ಲ, ಪೇಂಡಿಂಗ್ ಎಲ್ಲ ಕೊಡ್ದಿಲ್ಲ. ಅದು ಪೇಂಡಿಂಗ್ ಕೊಡಬೇಕಲ್ಲ, ಪೇಂಡಿಂಗ್ ಕೊಟ್ಟಿಲ್ಲ. ಈಗ ಅವರು ತಿಂಗಳು ಕೊಡಬೇಕಾಗಿತ್ತು. 4 ತಿಂಗ್ಳಂಗೆ ಕೊಟ್ಟಿಲ್ಲ. ಇನ್ನು 4 ತಿಂಗ್ಳದ್ದು ಕೊಡಬೇಕು. ಈಗ ಇನ್ನೂ 4 ತಿಂಗಳದ್ದು ಕೊಡಬೇಕು ಅವರು. 4 ತಿಂಗಳು 4 ತಿಂಗಳು 6 ತಿಂಗಳು ಹಂಗೆ ತರಾವರಿ. ಈಗ ಅವ್ರು ಕೊಡ್ತೀನಿ ಅಂತ ನಾವು ಭರವಸೆ ಕೊಟ್ಟಿದ ಮೇಲೆ ಕೊಡಬೇಕಿಲ್ಲ, ಕೊಡಲ್ಲ ಅಂತ ಪೆಂಡಿಂಗ್ ಹೇಳಿದ್ರು. ಆದರೆ ಅವ್ರು ಕೊಡ್ತಾ ಇಲ್ಲ. ಆದರೆ ಏನು ಮಾಡೋದು ಅಂದರೆ ಇವಾಗ 4 ತಿಂಗಳದ್ದು 5 ತಿಂಗಳು ದುಡ್ದೈತಲ್ಲ, ಆ ಪೆಂಡಿಂಗ್ ಎಲ್ಲ ಮಾಡಬೇಕಾಯ್ತು. ಆ ಪೆಂಡಿಂಗ್ ಎಲ್ಲ ಮಾಡಿಲ್ಲ ಅವರು. ಪ್ರತಿ ತಿಂಗಳು ಬರ್ತಾ ಇಲ್ಲ ಸರ್. 4 ತಿಂಗಳಿಗೆ ಹಾಕೋದಕ್ಕೆ 1 ತಿಂಗಳದ್ದು ಹಾಕ್ತಾರೆ. ಕರೆಕ್ಟಾಗಿ ನಾವು ಹಾಕ್ತಾರೆ ಅಂತ ತಾನೇ ನಮ್ಗೆ ಇಟ್ಟು ಓಟ್ ಹಾಕಿದ್ದೀವಿ. ಆದರೆ ಅವ್ರು ನಮ್ಗೆ ಕರೆಕ್ಟಾಗಿ ಅವ್ರು ಹೇಳೋದು ಮಾತಂತೆ ಆಗ್ತಾಯಿಲ್ಲ. ನಾವು ಹೋಗಿ ಬ್ಯಾಂಕಲ್ಲೂ ಎಲ್ಲದರಲ್ಲೂ ವಿಚಾರಿಸಿದ್ದೀವಿ. ಅದಕ್ಕೆ ಬಂದಿಲ್ಲ ಅಂತಲೇ ಬಂದಿದೆ. ಸೊ ನಾವು ಇದು ಯೋಜನೆ ಏನೋ ಸರಿಯಾಗಿದೆ, ಬಟ್ ಅದು ಪ್ರಾಪರಾಗಿ ಎಲ್ಲೂ ಕಾರ್ಯಗತ ನಡೀತಾನೆ ಇಲ್ಲ. ಈ ಗೃಹಲಕ್ಷ್ಮಿ ಅದನ್ನು ಒಳ್ಳೆ ಕೆಲಸ ಮಾಡಿಸಿರುತ್ತೆ, ತುಂಬ ಖುಷಿ ಆಯಿತು ಮಾಡಿದಾಗ. ಆದರೆ ಪ್ರತಿ ತಿಂಗಳು 2 ತಿಂಗಳು 3 ತಿಂಗಳನ್ನ ಫಸ್ಟ್ ಕರೆಕ್ಟಾಗಿ ಕೊಟ್ಟರು ಸರ್. ಆಮೇಲೆ ತುಂಬ ಪ್ರಾಬ್ಲಮ್ ಆಯಿತು. ಇದನ್ನೇ ನಂಬ್ಕೊಂಡು ತುಂಬ